ಮಾಸ್ತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 2024 ಮತ್ತು 2025ನೇ ಸಾಲಿನ ಜಮಾಬಂದಿ ಸಭೆ. ಹೌದು ವೀಕ್ಷಕರೇ, ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜಮಾಬಂದಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿ ವರ್ಷ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 15ರವರೆಗೂ ಸರ್ಕಾರದ ಆದೇಶದಂತೆ ಈ ಜಮಾಬಂದಿ ಮಾಡಲಾಗುತ್ತದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಯೋಜನೆಗಳ ಬಗ್ಗೆ ಜಮಾಬಂದಿ ಸಭೆಯಲ್ಲಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಮನಮುಟ್ಟುವಂತೆ ಪಿಡಿಒ ನವೀನ್ ಕುಮಾರ್ ತಿಳಿಸಿರುತ್ತಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ನೋಡಲ್ ಅಧಿಕಾರಿ ಶೋಭಾ ಬಿ, ಶಿಶು ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಲೂರು ಶೌಕತ್ ಉಲ್ಲಾ ಬೇಗ್, ಪುಟ್ಟಪ್ಪ ಮುನಿರಾಜು, ಸುಭಾಷ್ ಚಂದ್ರ ಕೆಎಂ, ಪದ್ಮಾ, ರಮೇಶ್ ಆರ್ಎಂ, ಚಂದ್ರಶೇಖರ್, ಡಿಇಒ ರಮೇಶ್ ಟಿ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಯಶೋಧ ಟಿ, ಎಂಟಿವಿ, ಮಾಲೂರು. ಗೊಲ್ಪೇಟೆ ಗ್ರಾಮದ ಅಂಗನವಾಡಿ ಶಾಲೆ ಬಳಿ ರಸ್ತೆಗೆ ಮೋರಿ ನಿರ್ಮಾಣ ಮಾಡಿರ್ತಕ್ಕಂಥ ಬಿಲ್ ಪಾವತಿ 61,316 ರೂಪಾಯಿ. ಮಾಸಿ ಗ್ರಾಮದ 1ನೇ ಬ್ಲಾಕ್ ಎಸ್ಸಿ ರಾಜಪ್ಪರವರ ಮನೆ ಬಳಿ ನಾಡ ಕಚೇರಿಗೆ ಕಾಂಪೌಂಡ್ ಕಾಮಗಾರಿಗೆ 47,227 ರೂಪಾಯಿ. ಮಾಸಿ ಗ್ರಾಮದ ಹೊಸ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 4,63,949 ರೂಪಾಯಿ ಬಿಲ್ ಪಾವತಿ ಮಾಡಿದ್ವಿ. ಮಾಸಿ ಗ್ರಾಮದ 4ನೇ ಬ್ಲಾಕ್ ಅಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿಗೆ 48,404 ರೂಪಾಯಿ. ಮಾಸಿ ಗ್ರಾಮದ 3ನೇ ಬ್ಲಾಕ್ ನಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿಗೆ 48,404 ರೂಪಾಯಿ. ಅಪ್ಪಯ್ಯನಗರ ಗ್ರಾಮದ SC/ST ಕಾಲೋನಿಗಳಲ್ಲಿ ಚರಂಡಿ ಸ್ವಚ್ಛತೆ ಮಾಡಿರೋದು 33,800 ರೂಪಾಯಿ. ಗೊಲ್ಪೇಟೆ ಗ್ರಾಮದ ಈಸೂಟ್ ಮನೆ ಬಳಿ ರಸ್ತೆ ಮತ್ತು ಮೋರಿ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ 90,000 ರೂಪಾಯಿ ಬಿಲ್ ಪಾವತಿ ಮಾಡಿದೀವಿ. ಬಿಟ್ನಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮಾಡಿರೋದು 22,500 ರೂಪಾಯಿ ಬಿಲ್ ಪಾವತಿ ಮಾಡಿದೀವಿ. ಕೆಸರಗೆರೆ ಗ್ರಾಮದ SC/ST ಕಾಲೋನಿಗಳಲ್ಲಿ ಚರಂಡಿ ಸ್ವಚ್ಛತೆ ಮಾಡಿರೋದು 31,500 ರೂಪಾಯಿ ಬಿಲ್ ಪಾವತಿ ಮಾಡಿದ್ವಿ. ಮಾಸಿ ಗ್ರಾಮದ 4ನೇ ಬ್ಲಾಕ್ ಅಂಗಡಿ ಶಿಪಿ ಮನೆಯಿಂದ ಮಸೀದಿವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ 90,000 ರೂಪಾಯಿ. ಮಾಸಿ ಗ್ರಾಮದ 4ನೇ ಬ್ಲಾಕ್ ನೀಮತ್ ಮನೆಯಿಂದ ಟಿ ಮಂಜು ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ 90,000 ರೂಪಾಯಿ. ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊಳೆಯ ಬಾವಿಗಳ ಪಂಪು ಮೋಟಾರ್ ಪ್ಯಾನಲ್ ಬೋರ್ಡ್ ದುರಸ್ತಿಗಾಗಿ 8,01,437 ರೂಪಾಯಿ ಬಿಲ್ ಪಾವತಿ ಮಾಡಿದೀವಿ. ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಲಕರಣೆಗಳು ಖರೀದಿ ಮಾಡಿರೋದು 7,92,820 ರೂಪಾಯಿ. ಬ್ಲೀಚಿಂಗ್ ಪೌಡರ್ ಖರೀದಿಗಾಗಿ 1,04,250 ರೂಪಾಯಿ. ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಬೀದಿ ದೀಪಗಳ ಅಳವಡಿಕೆಗಾಗಿ ಖರೀದಿ ಮಾಡಿರೋದು 3,06,199 ರೂಪಾಯಿ. 2024-25ನೇ ಸಾಲಿನಲ್ಲಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ ಕಡಿತ ಮಾಡಿರುವ ತೆರಿಗೆಗಳನ್ನು ಸರ್ಕಾರಕ್ಕೆ ಪಾವತಿ ಮಾಡಿರುವುದು 1,79,377 ರೂಪಾಯಿ. ಒಟ್ಟು 47,93,035 ರೂಪಾಯಿ ಆ 2024-25ನೇ ಸಾಲಿನಲ್ಲಿ ಖರ್ಚು ಮಾಡಿರುತ್ತೇವೆ. 24-25ನೇ ಸಾಲಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಹಾಗೂ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ಬರ್ತಿರ್ತಕ್ಕಂಥ ಅನುದಾನಕ್ಕೆ ಕ್ರಿಯಾ ಯೋಜನೆ ತಯಾರು ಮಾಡಿ ಆ ಒಂದು ತಯಾರು ಮಾಡಿದಂತೆ ಏನೇನು ಜಮಾ ಖರ್ಚುಗಳು ಮಾಡಿದ್ರೆ ಆ ಜಮಾ ಖರ್ಚುಗಳನ್ನ ಈ ಒಂದು ಜಮಾಬಂದಿ ಕಾರ್ಯಕ್ರಮದಲ್ಲಿ ತಮ್ಮಗಳ ಸಮ್ಮುಖದಲ್ಲಿ ವಿವರವಾಗಿ ಓದಿ ತಿಳಿಸ್ತೀನಿ. ಈ ಒಂದು ತಿಳಿಸುವಾಗ ಏನಾದ್ರು ತಮ್ಮಲ್ಲಿ ಒಂದು ಅನಿಸಿಕೆ ಇದ್ರೆ ಕೇಳೋದಕ್ಕೆ ಅದನ್ನ ಕೇಳಬಹುದು ಅಂತ ನೋಡಿ ಈ ಮೂಲಕ ಕೇಳ್ತಾ ಈ ಒಂದು ಜಮಾಬಂದಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. 2024-25ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನಮಗೆ ಬಂದಿರತಕ್ಕಂತ ಅನುದಾನ ಮತ್ತು 1/4/2024ಕ್ಕೆ ಪ್ರಾರಂಭಿಕ ಶುಲ್ಕ ಎಷ್ಟಿದೆ ಅಂತ ಅಂದ್ಬಿಟ್ಟು ಆ ಬಂದಿರತಕ್ಕಂತ ಅನುದಾನದಲ್ಲಿ ಕ್ರಿಯಾ ಯೋಜನೆ ತಯಾರು ಮಾಡಿ ಏನೇನು ಕಾಮಗಾರಿಗಳಿಗೆ ಖರ್ಚು ಮಾಡಿರ್ತೀವಿ ಆ ಒಂದು ಖರ್ಚು ಮಾಡಿರ್ತಕ್ಕಂಥ ವಿವರಗಳನ್ನು ತಮ್ಮ ಮುಖದಲ್ಲಿ ಓದಲಿಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. 1/4/2024ಕ್ಕೆ ನಮ್ಮಲ್ಲಿ 1,31,051 ರೂಪಾಯಿ ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದ್ದೀರಾ? 385 ರೂಪಾಯಿ ಅನುದಾನ
ಪ್ರತಿ ವರ್ಷ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 15ವರೆಗೂ ಸರ್ಕಾರದ ಆದೇಶದಂತೆ ಮಾಡಬೇಕಾಗಿತ್ತು. ಅದರಂತೆ ನಮ್ಮ ಕಾರ್ಯನಿರ್ವಾಹಕಾಧಿಕಾರಿಗಳು ನಮಗೆ ಇವತ್ತು 25ನೇ ತಾರೀಕು ಜಮಾಬಂದಿ ನಡೆಸುವಂತೆ ಶ್ರೀಮತಿ ಶೋಭಾ ಬಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ನೋಡಲ್ ಆಫೀಸರಾಗಿ ನೇಮಿಸಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಅದರಂತೆ ಇವತ್ತು ನಾವು ಗ್ರಾಮ ಪಂಚಾಯಿತಿಯಲ್ಲಿ 2024-25 ಸಾಲಿನ ಎಲ್ಲ ಗ್ರಾಮ ಪಂಚಾಯಿತಿ ಯೋಜನೆಗಳ ಬಗ್ಗೆ ಜಮಾಬಂದಿಯಲ್ಲಿ ಏನೇನು ಲಾಸ್ಟ್ ಇಯರ್ ಖರ್ಚು ಮಾಡಿದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್, ಸಾರ್ವಜನಿಕರು ಏನಾದರೂ ಸಮಸ್ಯೆ ಸಾರ್ವಜನಿಕರಿಂದ ಏನು ಆಕ್ಷೇಪಣೆ ಆಗಿ ಬಂದಿಲ್ಲ, ಎಲ್ಲ ಕರೆಕ್ಟಾಗಿದೆ. ಹೆಲ್ತ್ ಇಶ್ಯೂಸ್ ಇತ್ತು, ಹಂಗಾಗಿ ಸ್ವಲ್ಪ ಜ್ವರ ರೂಟ್ ಬಗ್ಗೆನೂ ನನಗೆ ಐಡಿಯಾ ಇರಲಿಲ್ಲ, ಹಂಗಾಗಿ ಕ್ಷಮೆ ಇಲ್ಲ ಅಂತ ಈಗ ಓದ್ಬಿಡ್ಲಿ, ವರ್ಕ್ಸ್ ಹೋಗ್ಲಿ, ಓದಿದಾದ್ಮೇಲೆ ಏನಿದೆ ಅಂತ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಜವಾಬಂದಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ CDPO ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕ್ಷೇತ್ರದ ಸದಸ್ಯರು, ಪುಟ್ಟಣ್ಣ, ಸಾರ್ವಜನಿಕರಿಗೆಲ್ಲ